ನೀವೇ ಹೇಳ್ರಿ ಅಧ್ಯಕ್ಷರೇ, ನೀವು ಈ ವಿಷಯನ ಜನರು ನನಗೆ ಬಂದು ದಿನಾಲು ಬಂದಲ್ಲಿ ಹುಗಿತಿದಾರ ಅಂತಂದ್ರೆ ನಾನು ಯಾರನ್ನ ಕೇಳ್ಬೇಕು ಅಧ್ಯಕ್ಷರೇ? ಬಂದು ಸರ್ಕಾರನೇ ಕೇಳ್ಬೇಕು ತಾನೇ. ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದರೂ ಕುಡಿಯ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ತಾವು ಹೇಳ್ಬೇಕು ಅಧ್ಯಕ್ಷರೇ. ಸಚಿವರು ಏನು ಹೇಳ್ತಾರಲ್ಲ ಇದನ್ನೆಲ್ಲ ಬಿಡ್ಬೇಕೀಗ. 2017 ಟೆಂಡರು, 18 ಟೆಂಡರು, ಕರೋನಾ ಬಂತು, ಅವೆಲ್ಲ ಕೈತಿಗಳನ್ನು ಬಿಡ್ಬೇಕೀಗ. ನಾವು ಜನರಿಗೆ ನೀರು ಕೊಡ್ಬೇಕಾದದ್ದು ಬಹಳ ಪ್ರಾಮುಖ್ಯ ಇದೆ. ನಮಗೆ ಜನರಿಗೆ ನೀರು ಕೊಡದೆ ಹೋದ್ರೆ ಮತ್ತೆ ಜನರು ಏನು ವಿಚಾರ ಮಾಡ್ತಾರೆ ಹೇಳ್ರಿ? ಇನ್ನ ದಂಗೆ ಹೇಳ್ತಾರೆ. ಇನ್ನ ಕುಡಿಯ ನೀರು ಕೊಡ್ತಾ ಇಲ್ಲ ನಮಗೆ. ಪಟ್ಟಣದಲ್ಲಿ ಡ್ಯಾಮ್ ಇದೆ, ಪಟ್ಟಣದಲ್ಲಿ ನದಿ ಇದೆ, ಶಾಶ್ವತ ಕುಡಿಯ ನೀರು ಕೊಡ್ತಕ್ಕಂಥ ಅವಕಾಶ ಇದೆ. ಒಂದು 50 ಕೋಟಿ ರೂಪಾಯಿ ಇಟ್ಟರೆ ಪರ್ಮಿಟ್ ಆಗಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮೊನ್ನೆ ಸಭಾಧ್ಯಕ್ಷರೇ, ಕೊರೋನಾ ಬಂದಿದ್ದೇನು ಸುಳ್ಳ ಸಭಾಧ್ಯಕ್ಷ? ಆಯ್ತು, ಕೊರೋನಾ ಬಂತು, ಅದಕ್ಕೆ ಸ್ವಲ್ಪ ಕಾಮಗಾರಿ ವಿಳಂಬ ಆಯ್ತು. ನಿಮ್ದೇ ಸರ್ಕಾರ ಇತ್ತು, ಕೇಳ್ರಿ ಶಾಸಕರೇ, ಸಚಿವರೇ ನಿಮ್ದೇ ಸರ್ಕಾರ ಇತ್ತು, ನಿಮ್ದೇ ಮುಖ್ಯಮಂತ್ರಿ ಇದ್ರು, ಯಾಕೆ ಮಾಡಿಲ್ಲ? ಸಚಿವರೇ ದಯಮಾಡಿ ಒಂದು ಸ್ವಲ್ಪ ಮನವಿ ಮಾಡ್ಕೊಂಡು ನೀವು ಯೋಗ್ಯತೆ ಇಲ್ಲ ಉಗಿತಾರೆ ಅಂದ್ರೆ ನಾವೇನ್ ಸಭಾಧ್ಯಕ್ಷರೇ? ಸಭಾಧ್ಯಕ್ಷರೇ, ಸುಮಾರು 100 ಕೋಟಿಗೂ ಹೆಚ್ಚಿನ ಹಣದಲ್ಲಿ ನಾವು ಈಗಾಗಲೇ ಲಿಂಗಸ್ಕೂರು ನೀರು ಕೊಡ್ತಾ ಇದ್ದೀವಿ, ಅಟ್ಟಿಪಟ್ಟಣಕ್ಕೂ ಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ, ಅವರೇ ಒಪ್ಕೊಂತ ಇದ್ದಾರೆ ಸಭಾಧ್ಯಕ್ಷರೇ. ಇನ್ನೊಂದು 8 ತಿಂಗಳು 10 ತಿಂಗಳು ಆಗ್ತದೆ. ಸ್ವಲ್ಪ ಕೆಲಸ ನಿಲ್ಸಿಲ್ಲ, ಡೂಯಿಂಗ್ ಅವರ್ ವರ್ಕ್ ಮಾಡ್ತಾ ಕುತ್ಕೊಳ್ರಿ. ನಾನು ಈಲ್ಡಾಗಿಲ್ಲ ಕುತ್ಕೊಳ್ಳಿ, ಅವ್ರಿಗೆ ಆನ್ಸರ್ ಹೇಳ್ತೀನಿ. ನೀವು ಕುತ್ಕೊಳ್ಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಶಾಸಕರುಗಳು ಗೊತ್ತು ಸಭಾಧ್ಯಕ್ಷರೇ, ಲಿಂಗಸ್ಕೂರ್ಗೂ ಸಹ ಅಟ್ಟಿಪಟ್ಟಣಕ್ಕೂ 2ಕ್ಕೂ 100 ಕೋಟಿಗೂ ಹೆಚ್ಚು ಹಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆ ಜಾಗವನ್ನು ನಾವು ಆ ಏಜೆನ್ಸಿ ಕೊಟ್ಟೆ 1 ವರ್ಷ ಆಗಿದೆ ಸಭಾಧ್ಯಕ್ಷರೇ. ಒಂದು ವರ್ಷ ಆಗಿದೆ, ಇನ್ನೊಂದು 11 ತಿಂಗಳಾಗಿದೆ. ಒಂದಕ್ಕೆ ಇನ್ನೂ 1 ವರ್ಷ ಟೈಮ್ ನಮ್ಮ ಅಗ್ರಿಮೆಂಟಲ್ಲಿದೆ ಸಭಾಧ್ಯಕ್ಷರೇ. ನಾವು ಅವ್ರಿಗೆ ಕಾಮಗಾರಿ ಶುರು ಮಾಡಿದವಾಗ ನಾವು ಅಗ್ರಿಮೆಂಟ್ ಮಾಡಿದ್ವಲ್ಲ, ಆ ಅಗ್ರಿಮೆಂಟಲ್ಲೇ ಇನ್ನೂ 26ಕ್ಕೆ ಅದು ಕಂಪ್ಲೀಟ್ ಆಗೋದು ಸಭಾಧ್ಯಕ್ಷರೇ. 26 ತನಕ ಒಳಗಡೆನೆ ನೀರು ಎಲ್ಲ ಜಾಗಕ್ಕೂ ಕೊಟ್ಬಿಡ್ರಿ ಅಂದರೆ ನಾವೇನು ವಿಳಂಬ ಮಾಡಿಲ್ಲ ಸಭಾಧ್ಯಕ್ಷರೇ. ಆದರೆ ಮುಖ್ಯವಾದ ಪ್ರಶ್ನೆ ಮಾನ್ಯ ಮಾನಪ್ಪ ಅವ್ರದ್ದು ಮುದಗಲ್ ಪಟ್ಟಣಕ್ಕೆ ಕೊಡೋಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಅದು ನಾನು ಒಪ್ಕೋತೀನಿ ಸಭಾಧ್ಯಕ್ಷರೇ. ಯಾಕಂದರೆ 34 ಕೋಟಿ ರೂಪಾಯಿ ಬೇಕಾಗಿತ್ತು. ಅದರಲ್ಲಿ ಬರೀ ನಮಗೆ 17 ಕೋಟಿ ಮಾತ್ರ ನಮ್ಮ ಅನುದಾನ ಇತ್ತು. ಆ 17 ಕೋಟಿಲಿ ಸುಮಾರು 6.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ 27% ಅಲ್ಲಿ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೂ ಸುಮಾರು 29 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ ಸಭಾಧ್ಯಕ್ಷ. ಆ ಹಣವನ್ನು ಬೇಕು ಅಂತ ಕೇಳಿ ನಾವು ಹಣ ನಮ್ಮ ಫೈನಾನ್ಸ್ಗೆ ಕೇಳಿದ್ವಿ ಸಭಾಧ್ಯಕ್ಷರೇ. ಯಾವುದಾದ್ರೂ ಪ್ರಯತ್ನ ಪಟ್ಟು ಯಾವುದಾದ್ರೂ ರೀತಿಯಲ್ಲಿ ನಾವು ಅಲ್ಲಿಗೆ ಮುದಗಲ್ ಪಟ್ಟಣಕ್ಕೂ ಸಹ ನೀರು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಧ್ಯಕ್ಷರೇ. ಸಚಿವರೇ ಒಂದೇ ನಿಮಿಷ ಸಚಿವರೇ, ಈಗ ಈ ಸೆಷನ್ ಮುಗಿದ ಮೇಲೆ ಒಂದು ಬೆಂಗಳೂರಲ್ಲಿ ಉಸ್ತುವಾರಿ ಸಚಿವರು ನೀವು ಸೇರಿ ಒಂದು ಮೀಟಿಂಗ್ ಕರೀರಿ, ಎಲ್ಲ ಕಾಂಟ್ರಾಕ್ಟರ್ನು ಕರೀರಿ, ಕರೆದು ಅದೇನೋ ಮಾಡಿ ಬೇಗನೆ ಅವರಿಗೆ ಅನುಕೂಲ ಮಾಡಿಕೊಡ್ವಿ. ಕುಡಿಯೋ ನೀರಿನ ವಿಚಾರ ಇಲ್ಲ ಸಭಾಧ್ಯಕ್ಷರೇ. ನಾವು ಶುರು ಮಾಡಿರೋಂಥ ಕಾಮಗಾರಿ